ಹಾಯ್ ಎವ್ರಿವನ್, ವಿಡಿಯೋ ನೋಡ್ತೀರ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೂರಜ್, ಫುಲ್ ಟೈಮ್ ಇನ್ವೆಸ್ಟರ್ ಕಮ್ ಟ್ರೇಡರ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಪ್ಯಾರಾಮೀಟರ್ಸ್ ಬಗ್ಗೆ. ಅದು ನಿಮಗೆ ಹೆಲ್ಪ್ ಮಾಡುತ್ತೆ ತಿಳ್ಕೊಳ್ಳೋಕ್ಕೆ ಮಾರ್ಕೆಟ್ ಯಾವ ಕಂಡೀಷನ್ ಇದೆ, ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ. ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಕೆಲವು ಟೈಮ್ ನೀವು ಅಬ್ಸರ್ವ್ ಮಾಡಿರ್ತೀರ, ಕೆಲವೊಂದು ಸ್ಟಾಕ್ಸ್ದು ಫಂಡಮೆಂಟಲ್ಸು ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋಲ್ಲ. ಆ ಸ್ಟಾಕ್ದು ಪ್ರಾಫಿಟ್ ಏನು ಡಿಕ್ರೀಸ್ ಆಗಿರಲ್ಲ, ಸೇಲ್ಸ್ ಏನು ಡಿಕ್ರೀಸ್ ಆಗಿರಲ್ಲ. ಆದರೂ ಕೂಡ ಆ ಪರ್ಟಿಕ್ಯುಲರ್ ಸ್ಟಾಕ್ಸು 5 or 10% ಫಾಲ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ನಿಮಗೆಲ್ಲರಿಗೂ ಒಂದು ಕ್ವಶನ್ ಬಂದಿರುತ್ತೆ, ಫಂಡಮೆಂಟಲ್ಸಲ್ಲಿ ಏನೂ ಚೇಂಜ್ ಆಗಿಲ್ಲ, ಪ್ರಾಫಿಟ್ ಕಡಿಮೆ ಆಗಿಲ್ಲ, ಸೇಲ್ಸ್ ಕಡಿಮೆ ಆಗಿಲ್ಲ, ಆದರೂ ಈ ಸ್ಟಾಕ್ ಯಾಕೆ ಇಷ್ಟೊಂದು ಬಿತ್ತು, ಏನು ರೀಸನಿಂದ ಸ್ಟಾಕ್ಸು ಮೇಲೆ ಹೋಗ್ತಿದೆ, ಬೀಳ್ತಾ ಇದೆ, ಯಾವುದೇ ರೀತಿ ಫಂಡಮೆಂಟಲ್ ಚೇಂಜಸ್ ಇಲ್ಲ ಅಂತ. ಇದಕ್ಕೆಲ್ಲ ನೀವು ತಿಳ್ಕೊಬೇಕಾಗಿರೋದು ಮಾರ್ಕೆಟ್ ಮೂಡ್, ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ಸು ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಮಾರ್ಕೆಟ್ ಸೆಂಟಿಮೆಂಟ್ಸ್ ಅಂದರೆ ಓವರಾಲ್ ಆ್ಯಟಿಟ್ಯೂಡು, ಎಮೋಷನ್ನು, ಗ್ರೀಡಿನೆಸ್ಸು ಅಥವಾ ಅಗ್ರೆಸಿವ್ನೆಸ್ಸು ಹೆಂಗಿದೆ ಇನ್ವೆಸ್ಟರ್ಸ್ದು ಮಾರ್ಕೆಟ್ ಮೇಲೆ, ಯಾವ ರೀತಿ ಇದ್ದಾರೆ ಇದೀಗ ಪರ್ಟಿಕ್ಯುಲರ್ಲಿ ಅಂತ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಪರ್ಟಿಕ್ಯುಲರ್ ಸ್ಟಾಕು, ಇಂಡೆಕ್ಸು ಅಥವಾ ಸೆಕ್ಟರು ಅಪ್ವರ್ಡು ರೈಸ್ ಆಗ್ತಾನೇ ಇದೆ, ನಾವು ಮಾರ್ಕೆಟ್ ಸೆಂಟಿಮೆಂಟ್ ಬುಲ್ಲಿಶ್ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಇಫ್ ಪರ್ಟಿಕ್ಯುಲರ್ ಸ್ಟಾಕು, ಸೆಕ್ಟರು ಅಥವಾ ಇಂಡೆಕ್ಸು ಕೆಳಗೆ ಫಾಲ್ ಆಗ್ತಾನೆ ಇದ್ದರೆ, ಡೌನ್ಫಾಲ್ ಆಗ್ತಾನೆ ಇದ್ದರೆ ನಾವೇನಂತ ಕರಿತೀವಿ, ಮಾರ್ಕೆಟ್ ಸೆಂಟಿಮೆಂಟು ಬೇರಿಶ್ ಇದೆ ಅಂತ ಕರಿತೀವಿ. ಸೊ ಈಗ ಪ್ರತಿಯೊಬ್ಬ ಇನ್ವೆಸ್ಟರ್ಸಿಗೂ ತುಂಬಾ ಇಂಪಾರ್ಟೆಂಟು ಮಾರ್ಕೆಟು ಯಾವ ಕಂಡೀಷನಲ್ಲಿದೆ, ಯಾವ ಸೆಂಟಿಮೆಂಟಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೆ. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿಲ್ಲ ಅನ್ಕೊತೀನಿ, ಮಾರ್ಕೆಟ್ ಏನಾದ್ರು ಬೇರಿಶ್ ಸೆಂಟಿಮೆಂಟಲ್ಲಿದ್ದರೆ ನೀವೆಲ್ಲ ಇನ್ವೆಸ್ಟರ್ಸ್ ಆಗಿದ್ದರೆ ಆ ಟೈಮಲ್ಲಿ ಫಂಡಮೆಂಟಲಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸು ನಿಮಗೆ ರೀಸನಬಲ್ ಆಗಿ, ಡಿಸ್ಕೌಂಟ್ ಆಗಿ, ಆಫರ್ ಪ್ರೈಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇನ್ವೆಸ್ಟರ್ಸು ಮಾರ್ಕೆಟ್ ಇವಾಗ ಯಾವ ಸೆಂಟಿಮೆಂಟು, ಯಾವ ಕಂಡೀಷನ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 3 ಇಂಡಿಕೇಟರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಇಂಡಿಕೇಟರ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ವಿಡಿಯೋನ ಫಾಲೋ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ಬಿಕಾಸ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ನೀವು ರೆಗ್ಯುಲರಾಗಿ ನೋಡ್ಬೋದು ಆ್ಯಂಡ್ ನಮಗೂ ಮೋಟಿವೇಟ್ ಮಾಡುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ. ಸೊ ಫಸ್ಟ್ ಇಂಡಿಕೇಟರು ಇಂಡಿಯಾ ವಿಕ್ಸ್. ಸೊ ಇಂಡಿಯಾ ವಿಕ್ಸು ಇಂಡಿಕೇಟ್ ಮಾಡುತ್ತೆ ಮಾರ್ಕೆಟು ವೊಲಾಟಿಲಿಟಿನ. ಸೊ ಫಾರ್ ಎಕ್ಸಾಂಪಲ್ಲು ಒಂದು ಪರ್ಟಿಕ್ಯುಲರ್ ಡೇ ಇಂಡಿಯಾ ವಿಕ್ಸು ಎಷ್ಟು ನಂಬರ್ ಇರುತ್ತೋ ಅದು ಹೇಳುತ್ತೆ ನೆಕ್ಸ್ಟು 30 ಡೇಸು ಯಾವ ರೀತಿ ಮಾರ್ಕೆಟು ವೊಲಾಟಿಲಿಟಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲು ನೀವೆಲ್ಲ ಗ್ರಾಫ್ ನೋಡ್ಬೋದು. June 4th, 2024 ಲೋಕಸಭಾ ಎಲೆಕ್ಷನ್ ದಿನ ಇಂಡಿಯಾ ವಿಕ್ಸು 26 ತನಕ ರೈಸ್ ಆಗಿತ್ತು, ಫುಲ್ಲು ಪೀಕಿಗೆ ಹೋಗಿತ್ತು. ಅವತ್ತು ಅದೇ ರೀತಿ ಮಾರ್ಕೆಟು 10% ಫಾಲ್ ಆಗಿತ್ತು. ಅಂದರೆ ಇಂಡಿಯಾ ವಿಕ್ಸು ಯಾವಾಗ ರೈಸ್ ಆಗುತ್ತೋ, ಯಾವಾಗ ತುಂಬ ಜಾಸ್ತಿ ಆಗುತ್ತೋ ಆವಾಗ ಮಾರ್ಕೆಟಲ್ಲಿ ತುಂಬ ವಾಲಟೈಲಿಟಿ ಇರುತ್ತೆ. ಸೊ ಹೈಯರ್ ಇಂಡಿಯಾ ವಿಕ್ಸ್, ಹೈಯರ್ ವಾಲಟಿಲಿಟಿಯಿಂದ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಇಂಡಿಯಾ ವಿಕ್ಸು ಜಾಸ್ತಿ ಇದ್ದಾಗ ವಾಲಟಿಲಿಟಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ವಿಕ್ಸಿ ಯಾವಾಗ ರೈಸ್ ಆಗುತ್ತೋ ಆವಾಗ ಮಾರ್ಕೆಟಲ್ಲಿ ಒಂದು ಇಂಪ್ಲೆಂಡಿಂಗ್ ಆಫ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅಥವಾ ಒಂದು ಡೌನ್ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಯಾಕೆ ಅಂದರೆ ಹೈಯರ್ ವಾಲಟಿಲಿಟಿ ಇದ್ದಾಗ ಹೈಯರ್ ಫಿಯರ್ ಇರುತ್ತೆ ಮಾರ್ಕೆಟಲ್ಲಿ ಅನ್ಬೋದು, ಆ್ಯಂಡ್ ಅನ್ಸರ್ಟಿನಿಟಿ ಇರುತ್ತೆ ಮಾರ್ಕೆಟಲ್ಲಿ ಅಂತ ಅನ್ಬೋದು. ಅದೇ ರೀತಿ ಮಾರ್ಕೆಟಲ್ಲಿ ಇಂಡಿಯಾ ವಿಕ್ಸು ತುಂಬ ಲೋ ಇದ್ದಾಗ ಲೋಯರ್ ದ ವಾಲಟಿಲಿಟಿ ಅಂತೀವಿ. ಸೊ ತುಂಬ ಲೋ ಇದ್ದಾಗ ವಾಲಟಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ಇವಾಗ ಇಂಪ್ಲೆಂಡಿಂಗ್ ಆಫ್ ಅಪ್ವರ್ಡ್, ಇವಾಗ ಮಾರ್ಕೆಟು ಒಂದು ಅಪ್ವರ್ಡ್ ಆಗ್ಬೋದು, ಬುಲ್ಲಿಶ್ ಆಗ್ಬೋದು, ಮೇಲೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಜನ್ರಲಾಗಿ ಏನು ಹೇಳಬೇಕು ಅಂದರೆ ಇಂಡಿಯಾ ವಿಕ್ಸ್ ಏನಾದರೂ ರೈಸ್ ಆಗ್ತಾ ಇದೆ ಅಂದರೆ, ಹೈಯರ್ ಆಗ್ತಿದೆ ಅಂದರೆ ತುಂಬ ವಾಲಟಿಲಿಟಿ ಇರುತ್ತೆ ಆ್ಯಂಡ್ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿ ಇಂಡಿಯಾ ವಿಕ್ಸ್ ಏನಾದ್ರು ತುಂಬಾ ಫಾಲ್ ಆಗ್ತಾ ಇದ್ದರೆ ಲೋ ವಾಲಟಿಲಿಟಿ ಇರುತ್ತೆ ಅಂತ ಹೇಳ್ತೀವಿ, ಮಾರ್ಕೆಟು ರೈಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇವಾಗ ಸೆಕೆಂಡ್ ಇಂಡಿಕೇಟರ್ ಬಗ್ಗೆ ಹೇಳಿದರೆ ಪೀರಿಯಾಡಿಕ್ ಹೈ ಆ್ಯಂಡ್ ಲೋ. ಇದನ್ನು ಚೆಕ್ ಮಾಡ್ಬೋದು ಎಗೇನೆಸ್ಟ್ ಇಂಡೆಕ್ಸ್ ವಿರುದ್ಧ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಫ್ಟಿ 50ಯಲ್ಲಿ ನೀವು ಕಂಪೇರ್ ಮಾಡ್ಬೋದು July 19th ಆ್ಯಂಡ್ 25th, ಆ್ಯಂಡ್ ಅದೇ ರೀತಿ 26th July ಆ್ಯಂಡ್ 2nd August. ಈಗ ನೀವು 19th ಆ್ಯಂಡ್ 25th July ಕಂಪೇರ್ ಮಾಡ್ತೀರಾ ಅಂದರೆ ನಿಫ್ಟಿ 50ಯಲ್ಲಿ ತುಂಬ ಸ್ಟಾಕ್ಸು, ನಿಫ್ಟಿ 50ಯಲ್ಲಿರೋ ಸ್ಟಾಕ್ಸು 52 ವೀಕ್ಸ್ ಲೋ ಹತ್ರ ಟ್ರೇಡ್ ಆಗ್ತಾ ಇತ್ತು. ಸೊ ಅಂದರೆ ಈ ಟೈಮಲ್ಲಿ ನಾವು ಮಾರ್ಕೆಟಲ್ಲಿ ಒಂದು ಮೈನರ್ ಕರೆಕ್ಷನ್ ನೋಡ್ಬೋದು, ಆ್ಯಂಡ್ ಮಾರ್ಕೆಟು ಬೇರಿ ಸೆಂಟಿಮೆಂಟ್ ಬಾಟಮಲ್ಲಿ ಇತ್ತು ಅಂತ ಹೇಳ್ಬೋದು. ಯಾವುದೇ ಸೆಕ್ಟರ್ ಅಥವಾ ಯಾವುದೇ ಇಂಡೆಕ್ಸ್ ನೋಡಿದ್ರು ಈ ಟೈಮಲ್ಲಿ ಲೋ ಇತ್ತು. ಸೊ ನಾವಿವಾಗ ಇದನ್ನು ಚೆಕ್ ಮಾಡಿಕೊಂಡು ಈ ಟೈಮಲ್ಲಿ ಯಾರು ಪರ್ಟಿಕ್ಯುಲರ್ ಸೆಕ್ಟರ್ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ಸು ಹೈ ರೇಂಜಲ್ಲಿದೆ ಅಥವಾ ಲೋ ರೇಂಜಲ್ಲಿದೆ ಅಥವಾ ಬಾಟಮಲ್ಲಿದೆ ಅಥವಾ ಪೀಕಲ್ಲಿದೆ ಅಂತ ನಾವು ತಿಳ್ಕೊಬೋದು, ತೊಗೊಬೇಕಾ ಬೇಡವಾ ಅಂತ. ಸೊ ಈ ಇಂಡಿಕೇಟರಿಂದ ನಮಗೆ ಇಷ್ಟು ಯೂಸೇಜ್ಗಳು.
ಇಂಡಿಕೇಟರಿಂದ ನಾವು ಇಷ್ಟು ಯೂಸ್ ಆಗುತ್ತೆ. ಸೊ ಇವಾಗ ಥರ್ಡ್ ಇಂಡಿಕೇಟರ್ ಬಂದ್ಬಿಟ್ಟು ಮಾರ್ಕೆಟ್ ಮೂಡ್ ಇಂಡೆಕ್ಸ್. ಇದು ಡೆವಲಪ್ ಮಾಡಿರೋದು ವಿಂಡ್ ಮಿಲ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇವರು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಕೂಡ ಹೌದು. ಈ ಇಂಡಿಕೇಟರು ಕ್ಯಾಟಗರೈಸ್ ಮಾಡುತ್ತೆ ಮಾರ್ಕೆಟ್ ಸೆಂಟಿಮೆಂಟ್ನ 4 ಬ್ರಾಡ್ ಕ್ಯಾಟಗರೀಸ್ ಆಗಿ. ಈ MMI ಅನ್ನೋ ಇಂಡಿಕೇಟರು ಡೆವಲಪ್ ಮಾಡಿರೋದು 6 ಕೀ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡು. ಇದು ಯಾವ್ಯಾವ 6 ಕೀ ಪ್ಯಾರಾಮೀಟರ್ಸ್ ಅಂದರೆ FI ಆ್ಯಕ್ಟಿವಿಟೀಸು, ಅದೇ ರೀತಿ ವಾಲಟಿಲಿಟಿ ಆ್ಯಂಡ್ ಸ್ಕೀವ್ಸು ಆ್ಯಂಡ್ ಮೂಮೆಂಟಮ್ ಆಫ್ ದಿ ಮಾರ್ಕೆಟು, ಮಾರ್ಕೆಟ್ ಬ್ರೆಡ್ತ್ ಆ್ಯಂಡ್ ಸ್ಟ್ರೆಂತ್ ಆಫ್ ದಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ದ ಗೋಲ್ಡ್. ಇದಕ್ಕೆಲ್ಲ ಡಿಮ್ಯಾಂಡ್, ಗೋಲ್ಡಿಗೆಲ್ಲ ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದರಿಂದ ನಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಕಂಡೀಷನು ಅರ್ಥ ಆಗುತ್ತೆ. ಸೊ ಈ 3 ಇಂಡಿಕೇಟರ್ಸ್ನ ತಿಳಿಸಿದಾಗ ನಿಮಗೆ ಏನು ಅರ್ಥ ಆಯಿತು ಅಂದರೆ, ನೀವೊಬ್ಬರು ಇನ್ವೆಸ್ಟರ್ ಆಗಿದ್ದರೆ, ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಥಿಂಕ್ ಮಾಡ್ತಾಯಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಬರೀ ಫಂಡಮೆಂಟಲ್ಸ್ನ ಮಾತ್ರ ತಿಳ್ಕೊಬಾರ್ದು. ಮಾರ್ಕೆಟ್ ಯಾವ ಕಂಡೀಷನಲ್ಲಿದೆ, ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ, ಮಾರ್ಕೆಟ್ ಸೆಂಟಿಮೆಂಟ್ ಅಪ್ವರ್ಡ್ ಇದೆಯಾ, ಡೌನ್ವರ್ಡ್ ಇದೆಯಾ, ಮಾರ್ಕೆಟ್ ಸೆಂಟಿಮೆಂಟ್ ಬುಲ್ಲಿಶ್ ಇದೆಯಾ, ಬೇರಿಶ್ ಇದೆಯಾ, ವಾಲಾಟಿಲಿಟಿ ಯಾವ ರೀತಿ ಇದೆ, ಇವೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಫಂಡಮೆಂಟಲ್ಸ್ ನೋಡಿಕೊಂಡು ಬರೀ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ನಾವು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಎನಿ ಸೆಕ್ಟರ್, ಎನಿ ಸ್ಟಾಕ್ ಆರ್ ಎನಿ ಇಂಡೆಕ್ಸ್. ಸೊ ನೀವು ಇದೆಲ್ಲ ಮಾಡೋಕ್ಕೂ ಮುಂಚೆ ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಮಾರ್ಕೆಟ್ ಮೂಡ್ನ ತಿಳ್ಕೊಬೇಕು. ಅದು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು 3 ಇಂಡಿಕೇಟರ್ಸ್ ಹೇಳಿದ್ದೀನಿ. ಈ ಇಂಡಿಕೇಟರ್ಸ್ನ ಯೂಸ್ ಮಾಡಿ ಕೂಡ ನೀವು ತಿಳ್ಕೊಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಅದು ನಮಗೆ ಮೋಟಿವೇಟ್ ಮಾಡುತ್ತೆ ಮುಂದೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ. ಸೊ ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಎವ್ರಿವನ್.